ಕಾರ್ಮಿಕರ ಐಕ್ಯತೆ ಅಚ್ಚರಿವಾಗಲೇ ನೌಕರರ ಸಮಸ್ಯೆ ಈಡೇರಿಸಬೇಕು. ಸ್ವಾಗತ ಕೋರ್ತಾ ಇದ್ದೀನಿ. ದಯವಿಟ್ಟು ವಿದ್ಯಮಾನ ನಡೀತಾ ಇದೆ. ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ARCECಗೆ ಇವತ್ತು ಟಾಟಾ ಪವರ್ ಕಂಪನಿ ಇವತ್ತು ಅರ್ಜಿ ಹಾಕಿ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ವಿತರಣೆಯ ಜವಾಬ್ದಾರಿಯನ್ನು ಬೇಕು ಅಂತ ಈಗಾಗಲೇ ಅರ್ಜಿ ಹಾಕ್ಕೊಂಡಿದೆ. ಇದು ಕೇವಲ ಟಾಟಾ ಅವರ ಒಂದು ಸ್ವಾರ್ಥಕ್ಕಾಗಿ ಇವತ್ತು ಅವರು ಅರ್ಜಿ ಹಾಕ್ಕೊಂಡಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇಂಥ ಟಾಟಾ ಆಗಲಿ, ರಿಲಯನ್ಸ್ ಆಗಲಿ, ಅದಾನಿ ಆಗಲಿ, ಅಂಬಾನಿ ಆಗಲಿ ಯಾರಿಗೂ ಕೂಡ ಇಲ್ಲಿ ಇರ್ತಕ್ಕಂಥ ಬೆಸ್ಕಾಂ ಮತ್ತು ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂಥ ಕಂಪನಿಗಳು ಬಿಟ್ಟು ಬೇರೆ ಯಾವುದೇ ಖಾಸಗಿ ಕಂಪನಿಗಳಿದೆ ವಿದ್ಯುತ್ ವಿತರಣಾ ವ್ಯವಸ್ಥೆಗೆ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಾಗಿರ್ತಕ್ಕಂಥ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಇವತ್ತು ಟಾಟಾ ಪವರ್ಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾರೆ. ತಾಲೂಕುಗಳಲ್ಲಿರ್ತಕ್ಕಂತಹ ಎಲ್ಲ ರೈತ ಸಂಘದವರು, ಕೂಲಿ ಕಾರ್ಮಿಕ ಸಂಘದವರು, ಮತ್ತು ಕನ್ನಡ ಪರ ಸಂಘಟನೆಗಳು, ಮತ್ತು ಸರ್ಕಾರಿ ನೌಕರರ ಸಂಘದವರು, ಮತ್ತು ಪತ್ರಿಕಾ ಮಾಧ್ಯಮದ ಸಂಘದವರು, ಡಿಜಿಟಲ್ ಮೀಡಿಯಾ ಸಂಘದವ್ರನ್ನೂ ಎಲ್ಲರೂ ಸಹ ಆಹ್ವಾನ ಮಾಡಿದ್ವಿ. ಎಲ್ಲ ಪಕ್ಷದವ್ರನ್ನೂ ಸಹ ಆಹ್ವಾನ ಮಾಡಿದ್ವಿ. ಏನಪ್ಪ ಇದರ ಉದ್ದೇಶ ಅಂತಂದರೆ, ಯಾವುದೇ ಕಾರಣಕ್ಕೂ ಟಾಟಾ ಕಂಪನಿಯವರಿಗೆ ಈ ವಿತರಣಾ ಲೈಸೆನ್ಸನ್ನು ನೀಡಬಾರದು. ನೀಡದೇ ಇರೋದಕ್ಕೆ ಅಬ್ಜೆಕ್ಷನ್ಸನ್ನು ಹಾಕೋದಕ್ಕೆ KERC ಅವರು ನಮಗೆ ಈ ತಿಂಗಳು 30ರವರೆಗೂ ಸಹ ಸಮಯ ಕೊಟ್ಟಿದ್ದಾರೆ. ಆ ಅಬ್ಜೆಕ್ಷನ್ಸನ್ನು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಸಂಘ ಸಂಸ್ಥೆಗಳ ಮೂಲಕ ಅಬ್ಜೆಕ್ಷನ್ಸನ್ನು ನಮ್ಮ ಇಡೀ ಬಾಗೇಪಲ್ಲಿ, ಚೇಳೂರು ತಾಲೂಕುಗಳ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಬೇಕು. ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಹಕಾರವನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಸಭೆ ಸೇರಿ ಎಲ್ಲ ಸಂಘ ಸಂಸ್ಥೆಗಳು ಸಭೆ ಸೇರಿ ಒಂದು ನಿರ್ಧಾರ, ಅವರೂ ಸಹ ಎಲ್ಲ ಸಂಘ ಸಂಸ್ಥೆಗಳವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗೂ ಹೋಗಿ ಅಬ್ಜೆಕ್ಷನ್ಸನ್ನು KERC ಅವರಿಗೆ ಕೊಡೋದಕ್ಕೆ ನಾವು ಎಲ್ಲ ಸಂಘ ಸಂಸ್ಥೆಗಳನ್ನು ಒಟ್ಟಿಗೆ ಹೋಗಿ ಫೈಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಭೆಯಲ್ಲಿ ನಾವು ನಿರ್ಧಾರ ತಗೊಂಡಿದ್ದೀವಿ. ನಾನು ಭಾವಿಸಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ, ತಮ್ಮ ಏನು ಇವತ್ತು ತಾವು ಬಂದಿದ್ದೀರಿ, ತಮಗೆ ಈ ಒಂದು ಸಭೆಯಲ್ಲಿ ಧನ್ಯವಾದಗಳನ್ನು ಹೇಳಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಈ ಒಂದು ಪ್ರೆಸ್ ಮೀಟಲ್ಲಿ ನಮ್ಮ 5 ಮುಖಂಡರು ಸಹ ಒಂದು ಮಾತು ಹೇಳಬೇಕು ಅಂತ ಹೇಳ್ಬಿಟ್ಟು HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.